ಭೇದ ಬಿಜೆಪಿ ಮೇಲೆ ಆಪಾದನೆ ಮಾಡಿ ಜನರ ಮನಸ್ಸನ್ನು ಡೈವರ್ಟ್ ಮಾಡಿಬಿಟ್ಟು ಇಶ್ಯೂನ ಬೇರೆ ಇಶ್ಯೂಗೆ ತೆಗೆದುಕೊಳ್ಳುವಂಥ ಒಂದು ಕುತಂತ್ರ ಇದು ಅಷ್ಟೇ. ನಾವು ಸ್ಪಷ್ಟವಾಗಿ ಹೇಳಿದಿರಿ, ನಾವು ಸರ್ಕಾರನ ಬೀಳಿಸುವಂಥ ಯಾವುದೇ ಪ್ರಯತ್ನವನ್ನು ಮಾಡಲ್ಲ ಅಂತ ಹಲವಾರು ಬಾರಿ ಸ್ಪಷ್ಟನೆ ಮಾಡಿದಿರಿ. ಬೀಳದಿದ್ದರೆ ಅವ್ರ ಪಾರ್ಟಿಯವರೇ ಬೀಳಿಸ್ಬೇಕು. ಈಗ ಯಾರು ಚೇರ್ನ ನಡೀತಾ ಇದೆಯಲ್ಲ, ಖರ್ಗೆ ಯಾಕೆ ಬಂದರು, ಡಿ ಕೆ ಶಿವಕುಮಾರ್ ಯಾಕೆ ಹೋಗಿ ಸೆಂಟ್ರಲ್ ಲೀಡರ್ಸ್ನ BJP ಲೀಡರ್ಸ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಅವ್ರ ಪಾರ್ಟಿಯಲ್ಲಿ ಗೊಂದಲ ಎದ್ದೋಗ್ಬಿಟ್ಟಿದೆ. ಅವ್ರಿಗೆ ಮುಖ್ಯಮಂತ್ರಿ ಇರ್ತಾರ ಹೋಗ್ತಾರ ಅನ್ನೋ ಭಯ ಕಾಡ್ತಾ ಇರೋದು ಅಲ್ಲಿನ MLAಗಳಿಗೆ. ನಾವ್ಯಾರನ್ನು ಕೂಡ ಆ ಥರದ್ದು ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಈಗಾಗಲೇ ನಮ್ಮ ಪಾರ್ಟಿ ಕ್ಲಾರಿಫೈ ಮಾಡಿದೆ, ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡ್ತೀರಿ ಅಂತ ಈಗಾಗಲೇ ಮಾಡಿದೆ. ನಾನು ಕೂಡ ಆಗ್ರಹವನ್ನು ಮಾಡ್ತೀನಿ ಕಾಂಗ್ರೆಸ್ಸಿನ ಲೀಡರ್ಸ್ಗೆಲ್ಲರಿಗೂ ಕೂಡ, ನಿಮ್ಮ ಹತ್ರ ಯಾರು ಬಂದು ಮಾತಾಡಿದರೆ ಅದನ್ನು ಹೇಳಿ ದಯವಿಟ್ಟು. ಯಾವ ದೊಡ್ಡ ಲೀಡ್ರುಗಳು ನೀವು ಹೇಳಿದ್ದೀರಲ್ಲ, ನ್ಯಾಷನಲ್ 4 ಜನ ಲೀಡ್ರುಗಳು ಮಾತಾಡಿದ್ದಾರೆ ಅಂತ, ಅದು ಯಾವ ಲೀಡ್ರು ನಿಮ್ಮ ಹತ್ರ ಬಂದು ಮಾತಾಡಿದ್ದಾರೆ ಅದನ್ನು ಹೇಳಿ ದಯವಿಟ್ಟು. ಇಲ್ಲ ಅಂದರೆ ಸುಮ್ಮನೆ ಇದನ್ನು ಭ್ರಷ್ಟಾಚಾರ ಹಗರಣವನ್ನು ಡೈವರ್ಟ್ ಮಾಡೋವಂಥದ್ದಕ್ಕೆ ಮಾಡ್ತಾ ಇರೋ ಕುತಂತ್ರ ಅಷ್ಟೇ ಇದು. ನಾವು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಬೀಳಿಸುವಂಥ ಯಾವುದೇ ಪ್ರಯತ್ನವನ್ನು ಮಾಡಲ್ಲ. ಬಿದ್ದರೆ ಅವ್ರ ಪಾರ್ಟಿಯ ಒಡಕಿನಿಂದನೇ ಬೀಳಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನು ಬೀಳಿಸುವಂಥ ಕೆಲಸವನ್ನು ನಾವು ಮಾಡಲ್ಲ. ಅವರಲ್ಲೇ ಪ್ಲಾನ್ ಬಿ, ಪ್ಲಾನ್ ಸಿ ಈ ರೀತಿ ಮಾಡ್ತಾ ಇದ್ದಾರೆ. ಅಂದರೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಪರಮೇಶ್ವರ, ಖರ್ಗೆ ಅವರ ಈ ರೀತಿಯಾದಂಥ ಚರ್ಚೆಗಳು ಶುರುವಾಗ್ತದೆ. ಇಲ್ಲ, ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಈ ಗ್ಯಾರಂಟಿಗಳನ್ನು ತಂದು ನಾವೇನೋ ದೊಡ್ಡ ಸಾಧನೆ ಮಾಡಿಬಿಡ್ತೀರಿ ಅಂತ ಜನಕ್ಕೆ ಹೇಳಕ್ಕೆ ಹೋಗಿ ಎಡು ಬಿದ್ದೋಗಿದ್ದಾರೆ. ಈಗ ಗ್ಯಾರಂಟಿಗಳೆಲ್ಲ ಬೋಗಸ್ ಗ್ಯಾರಂಟಿ ಔಟಿದೆ. ಮತ್ತು ಶಾಸಕರೆಲ್ಲರೂ ಕೂಡ ಈ ಗ್ಯಾರಂಟಿನ ತೆಗಿಬೇಕು ಅಂತೇಳಿ ಡಿಮ್ಯಾಂಡು ಕೂಡ ಇಟ್ಟಿದ್ದಾರೆ. ಮತ್ತು ಸರ್ಕಾರದಲ್ಲಿ ಹಣ ಇಲ್ಲ. ಈಗ ಮದ್ಯದ ತೆರಿಗೆಯನ್ನು ಮತ್ತೆ ಮದ್ಯದ ತೆರಿಗೆಯನ್ನು ಮೂರನೇ ಬಾರಿ ಏರಿಸುವಂಥ ಪ್ರಯತ್ನ, ಅದರಿಂದ ರಾಜ್ಯ ಸರ್ಕಾರಕ್ಕೆ 5 ರಿಂದ 6 ಸಾವಿರ ಕೋಟಿ ಆದಾಯ ಬರುತ್ತೆ ಅಂತೇಳಿ ಮದ್ಯ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ದರೆ ಇಲ್ಲಿರೋರೆಲ್ಲ ಅಲ್ಲಿಗೆ ಹೋಗ್ತಾರೆ ಅಷ್ಟೇ. ಸರ್ಕಾರಕ್ಕೆ ಲಾಸ್ ಆಗ್ತೈತೆ ಅದರಿಂದ. ಈಗಾಗಲೇ ಹಾಲಿನ ದರ ರೇಟ್ ಮಾಡಿದ್ದೀರಾ, ಈಗ ಬಸ್ ದರ ರೇಟ್ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ನೀರಿನ ದರ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಆಗೋಗ್ಬಿಟ್ಟಿದೆ, ಪೆಟ್ರೋಲ್ ಏರಿಕೆ ಆಗಿದೆ, ಇನ್ನೇನು ಉಳಿದಿದೆ? ಇನ್ನು ಕುಡಿಯೋ ಒಂದು ಗಾಳಿ ಒಂದು ಇದೆ, ಆ ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇನ್ನು ಏನು ಉಳಿದಿರಲ್ಲ. ಟ್ಯಾಕ್ಸ್ ಹಾಕುವಂಥದ್ದು ಉಳಿದಿರೋದು ಒಂದೇ, ಈ ಸರ್ಕಾರ ಬಂದ ಮೇಲೆ ಉಳಿದಿರೋದು ಒಂದೇ ಒಂದು ಗಾಳಿ ಮೇಲೆ. ಆ ಗಾಳಿ ಮೇಲೆ ಏನಾನ ಒಂದು ತೆರಿಗೆ ಹಾಕ್ಬಿಟ್ರೆ ನಿಮಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ. ಆ ಪರಿಸ್ಥಿತಿ ನಿಮ್ಮದು. ನೀವು ಪಾಪರಾಗಿ, ನೀವು ಅವೈಜ್ಞಾನಿಕವಾಗಿ ಗ್ಯಾರಂಟಿಯನ್ನು ತಂದು ಮುಂದಾಲೋಚನೆ ಇಲ್ಲದೆ ಬಡ್ಜೆಟಲ್ಲಿ ಅದಕ್ಕೆ ಸರಿಯಾದಂಥ ಹಣವನ್ನು ಇಡದೆ ಇವತ್ತು ಸರ್ಕಾರ ದಿವಾಳಿ ಆಗಿರೋದ್ರಿಂದ ತೆರಿಗೆಗಳ ಭಾರಗಳನ್ನು ಹೇಳ್ತಾ ಇದ್ದೀರಾ ಮತ್ತು ದೌರ್ಜನ್ಯದಿಂದ ಮಾತಾಡ್ತಾ ಇದ್ದೀರಾ. ಯಾರು ಮತದಾರರಿದ್ದಾರೋ ಅವ್ರ ಬಗ್ಗೆ ಭಾಳ ಕೀಳಾಗಿ ಮಾತಾಡೋ ಅಂಥದ್ದು. ಯಾರು ನಿಮಗೆ ಏಣಿ ಹಾಕಿ ಏಣಿಯ ಹತ್ತಕ್ಕೆ ಅವಕಾಶ ಮಾಡಿಕೊಟ್ರು, ಆ ಏಣಿನೇ ಒದೆಯುವಂಥ ಕೆಲಸವನ್ನು ಕಾಂಗ್ರೆಸ್ಸು ಮಾಡ್ತಾಯಿದೆ. ಅವ್ರಿಗೆ ಅನಿಸ್ಬಿಟ್ಟಿದೆ ಮುಂದೆ ನಮ್ಮ ಸರ್ಕಾರ ಬರಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ನಡೆದ್ರೂ ಚುನಾವಣೆ ಬರಲ್ಲ, ಮುಂದೆ ನಡೆದ್ರೂ ಚುನಾವಣೆ ಬರಲ್ಲ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಲೂಟಿ ಹೊಡ್ಕೊಂಡು ಹೋಗಬೇಕು ಅನ್ನೋದು ಅವ್ರದ್ದು ಆಸೆ.